ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವ ವಿಶಾಲವಾದ ಮೈದಾನ. ಆ ಮೈದಾನದಲ್ಲಿ ನಡೀತಾ ಇದೆ ಮೈ ನವಿರೇಳಿಸುವ ಕೊಡವರ ಹುತ್ತರಿ ಹಬ್ಬದ ನೃತ್ಯ. ದೇಶದ ಪ್ರಥಮ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಇದೇ ಜಾಗದಲ್ಲಿ ಹುತ್ತರಿ ಕೋಲಾಟದಲ್ಲಿ ಭಾಗಿಯಾಗ್ತಾ ಇದ್ರು ಎಂಬುದು ಮತ್ತೊಂದು ವಿಶೇಷ. ಹಾಗಾದ್ರೆ ಆ ಮನಮೋಹಕ ದೃಶ್ಯ ಹೇಗಿತ್ತು ನೀವೇ ನೋಡಿ. ಸುತ್ತ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಪಾತುರೆ ಕೋಲು ಹಿಡಿದು ಪುರುಷರ ನೃತ್ಯ, ಕೊಡಗಿನ ವಾಲಗಕ್ಕೆ ಯುವಕರ ಸಖತ್ ಸ್ಟೆಪ್, ವೀರಶೂರರ ಸಂಕೇತವಾದ ಬರೆಯ ಕಳಿ. ಆಲದ ಮರ ಸುತ್ತಲೂ ಕೊಡವರ ಹುತ್ತರಿ ಕೋಲಾಟ, ಪ್ರಾಕೃತಿಕ ಸುಂದರ ತಾಣದಲ್ಲಿ ಮಹಿಳೆಯರ ನೃತ್ಯ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದ ಕೈಮುಡಿಕೆಯಲ್ಲಿ ಕೊಡವರ ಸಂಸ್ಕೃತಿ ಬಿಂಬಿಸುವಂತಹ ಹುತ್ತರಿ ನೃತ್ಯದ ಸೊಬಗು ಅನಾವರಣವಾಗಿದೆ. 3 ನಾಡುಗಳ ಒಟ್ಟು 13 ಗ್ರಾಮಗಳ ಜನರು ಒಟ್ಟಿಗೆ ಸೇರಿ ಹುತ್ತರಿ ಹಬ್ಬವನ್ನು ಆಚರಿಸಿದ್ದಾರೆ. ಇದೇ ಜಾಗದಲ್ಲಿ ದೇಶದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹುತ್ತರಿ ಹಬ್ಬದ ವೇಳೆ ಕೋಲಾಟದಲ್ಲಿ ಭಾಗಿಯಾಗ್ತಿದ್ರು ಅನ್ನೋದು ಮತ್ತೊಂದು ವಿಶೇಷ. ಹಬ್ಬವಾಗಿ 3 ದಿನಗಳ ಬಳಿಕ ಈ ಕಾರ್ಯಕ್ರಮ ನಡೆಸುವುದು ಸಂಪ್ರದಾಯ. ಇಲ್ಲಿ ಕೇವಲ ಹುತ್ತರಿ ಕೋಲಾಟ ಮಾತ್ರ ನಡೆಯಲ್ಲ, ಬದಲಾಗಿ ಮಹಿಳೆಯರ ಕುಮ್ಮತ್ತಾಟ, ಮಕ್ಕಳಿಗೆ ಕಪ್ಪೆಯಾಟ, ಬರೆಯ ಕಳಿ ಸೇರಿ 10 ಹಲವು ಬಗೆಯ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ. ಅಂದ್ರೆ 3 ಸೇನೆಗಳ ಏನು ಮಹಾದಂಡನಾಯಕರಿದ್ರು ಈ ಕಾರ್ಯಪಜ್ಜ ಇಲ್ಲಿ ಬಂದು ಕೋಲು ಹೊಡೆದ ಸ್ಥಳ. ಅಂದ್ರೆ ಆ ಕಾರ್ಯಪಜ್ಜನ ಐನ ಮನೆ ನಮ್ಮ ಕುಂದ ಗ್ರಾಮದಲ್ಲಿದೆ, ಬುಟ್ಟಿದ ನಾಡಿನಲ್ಲಿದೆ. ಇವರು ಕೋಲು ಹೊಡೆದ ಈ ಸ್ಥಳವನ್ನು ನಮ್ಮ ಏನು ಹಿರಿಯರು ಹೇಳ್ತಾರೆ, ಆ ಕಾಲದಲ್ಲಿ, ಆ ಕಾರ್ಯಪಜ್ಜನವರ ಕಾಲದಲ್ಲಿ ವಿಜೃಂಭಣೆಯಿಂದ, ಬಹಳ ವಿಜೃಂಭಣೆ ನಡೀತಿತ್ತು. ದೇಶವೇ ಅಂದ್ರೆ ಕೊಡಗು ದೇಶ ಆಗಿತ್ತು. ಆ ಕೊಡಗು ದೇಶವೇ ನಿಬ್ಬರಗಾಗಿ ನೋಡ್ತಾ ಇತ್ತು ಕೈಮಡಿಕೆ ಕೋಲ್ಮನ್ ಅಂತ. ಈಗಲೂ ಅಷ್ಟೇ ಏನು ಆ ಕೈಮಡಿಕೆ ಕೋಲ್ಮಂತ್, ಈ ಕೈಮಡಿಕೆ ಕೋಲ್ಮಂತ್ ಏನಿದೆ ಹಿಂದಿನ ಕಾಲದಿಂದಲೇ ವಿಜೃಂಭಣೆ ನಡೀತಾ ಇದೆ. ಈಗಲೂ ಅಷ್ಟೇ ವಿಜೃಂಭಣೆ ನಡೀತಿದೆ. ಹಾಡಿಗೆ ಮಹಿಳೆಯರು ಹೆಜ್ಜೆ ಹಾಕಿ ಖುಷಿ ಪಡುತ್ತಾರೆ. ಆದರೆ ಪುರುಷರು ಕೊಡಗಿನ ಸಾಂಪ್ರದಾಯಿಕ ವಾಲಗಕ್ಕೆ ಹುತ್ತರಿ ಕೋಲಾಟ, ಕತ್ತಿಯಾಟ, ಬರೆಯ ಕಳಿ ಸೇರಿ ಇನ್ನಿತರ ಜನಪದ ಕಲೆಗಳನ್ನು ಪ್ರದರ್ಶನ ಮಾಡುತ್ತಾರೆ. ಸುತ್ತಮುತ್ತಲಿನ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯದ ನಡುವೆ ಒಂದು ಆಲದ ಮರದ ಸುತ್ತ ನೃತ್ಯ ಮಾಡುವಂತಹ ಈ ಕೊಡವರ ಕುಣಿತವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಈ ಪುತ್ತರಿ ಕಳೆದ ಮೇಲೆ ನಮ್ಮ ಈ ಕೋಲ್ಮಂದು ಅನ್ನೋದೇ ಕೊಡವ ಸಂಸ್ಕೃತಿಯ ತಾಯಿಬೇರು ಅಂದ್ರೆ ತಪ್ಪಲ್ಲ. ಈ ಕೊಡವ ಸಂಸ್ಕೃತಿಯ ತಾಯಿಬೇರು ಈ ಮಂದಮಾನಿಗಳಲ್ಲಿ ಅಡಗಿದೆ ಅಂದ್ರೆ ಅದು ತಪ್ಪಲ್ಲ. ಆ ಕೊಡಗಿನ ಏನು ವಿಭಿನ್ನ ಸಂಸ್ಕೃತಿ ಇದೆ, ಕೋಲಾಟ ಇರ್ಬೋದು, ಬೊಳಕಾಟ ಇರ್ಬೋದು, ಉಮ್ಮತ್ತಾಟ ಇರ್ಬೋದು, ಕಪ್ಪೆಯಾಟ, ಪರೆಯಕಳಿ, ಹೀಗೆ ನಾನಾ ವಿಧದ ಕೊಡವ ಸಾಂಸ್ಕೃತಿಕ ಆ ಏನು ನೃತ್ಯಗಳಿದೆ ಅದರ ತಾಯಿ ಬೇರು ಈ ಮಂದಿನಲ್ಲಿ ಅಡಗಿದೆ ಅಂತ ತಪ್ಪಲ್ಲ. ಕೊಡಗು ಜಿಲ್ಲೆಯಲ್ಲಿ ಹುತ್ತರಿ ಹಬ್ಬ ಕಳೆದು 5 ದಿನಗಳವರೆಗೆ ಇದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಹಲವು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಕುಂದಾ ಗ್ರಾಮದಲ್ಲಿ ನಡೆಯುವಂತಹ ಈ ಹುತ್ತರಿ ಕೋಲಾಟದ ಕಾರ್ಯಕ್ರಮ ಜನಮನ ಸೆಳೆತಾ ಇದೆ. ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವ ವಿಶಾಲವಾದ ಮೈದಾನ. ಆ ಮೈದಾನದಲ್ಲಿ ನಡೀತಾ ಇದೆ ಮೈ ನವಿರೇಳಿಸುವ ಕೊಡವರ ಹುತ್ತರಿ ಹಬ್ಬದ ನೃತ್ಯ. ದೇಶದ ಪ್ರಥಮ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಇದೇ ಜಾಗದಲ್ಲಿ ಹುತ್ತರಿ ಕೋಲಾಟದಲ್ಲಿ ಭಾಗಿಯಾಗ್ತಾ ಇದ್ರು ಎಂಬುದು ಮತ್ತೊಂದು ವಿಶೇಷ. ಹಾಗಾದ್ರೆ ಆ ಮನಮೋಹಕ ದೃಶ್ಯ ಹೇಗಿತ್ತು ನೀವೇ ನೋಡಿ. ಸುತ್ತ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಪಾತುರೆ ಕೋಲು ಹಿಡಿದು ಪುರುಷರ ನೃತ್ಯ, ಕೊಡಗಿನ ವಾಲಗಕ್ಕೆ ಯುವಕರ ಸಖತ್ ಸ್ಟೆಪ್, ವೀರಶೂರರ ಸಂಕೇತವಾದ ಬರೆಯ ಕಳಿ. ಆಲದ ಮರ ಸುತ್ತಲೂ ಕೊಡವರ ಹುತ್ತರಿ ಕೋಲಾಟ, ಪ್ರಾಕೃತಿಕ ಸುಂದರ ತಾಣದಲ್ಲಿ ಮಹಿಳೆಯರ ನೃತ್ಯ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದ ಕೈಮುಡಿಕೆಯಲ್ಲಿ ಕೊಡವರ ಸಂಸ್ಕೃತಿ ಬಿಂಬಿಸುವಂತಹ ಹುತ್ತರಿ ನೃತ್ಯದ ಸೊಬಗು ಅನಾವರಣವಾಗಿದೆ. 3 ನಾಡುಗಳ ಒಟ್ಟು 13 ಗ್ರಾಮಗಳ ಜನರು ಒಟ್ಟಿಗೆ ಸೇರಿ ಹುತ್ತರಿ ಹಬ್ಬವನ್ನು ಆಚರಿಸಿದ್ದಾರೆ. ಇದೇ ಜಾಗದಲ್ಲಿ ದೇಶದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹುತ್ತರಿ ಹಬ್ಬದ ವೇಳೆ ಕೋಲಾಟದಲ್ಲಿ ಭಾಗಿಯಾಗ್ತಿದ್ರು ಅನ್ನೋದು ಮತ್ತೊಂದು ವಿಶೇಷ.
ದಿನಗಳ ಬಳಿಕ ಈ ಕಾರ್ಯಕ್ರಮ ನಡೆಸುವುದು ಸಂಪ್ರದಾಯ. ಇಲ್ಲಿ ಕೇವಲ ಹುತ್ತರಿ ಕೋಲಾಟ ಮಾತ್ರ ನಡೆಯಲ್ಲ, ಬದಲಾಗಿ ಮಹಿಳೆಯರ ಕುಮ್ಮತ್ತಾಟ, ಮಕ್ಕಳಿಗೆ ಕಪ್ಪೆಯಾಟ, ಬರೆಯ ಕಳಿ ಸೇರಿ 10 ಹಲವು ಬಗೆಯ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ. ಅಂದ್ರೆ 3 ಸೇನೆಗಳ ಏನು ಮಹಾದಂಡ ನಾಯಕರಿದ್ರು ಈ ಕಾರ್ಯಪಜ್ಜ ಇಲ್ಲಿ ಬಂದು ಕೋಲು ಹೊಡೆದ ಸ್ಥಳ. ಅಂದ್ರೆ ಆ ಕಾರ್ಯಪಜ್ಜನ ಐನುಮನೆ ನಮ್ಮ ಕುಂದ ಗ್ರಾಮದಲ್ಲಿದೆ, ಬುಟ್ಟಿದ ನಾಡಿನಲ್ಲಿದೆ. ಇವರು ಕೋಲು ಹೊಡೆದ ಈ ಸ್ಥಳವನ್ನು ನಮ್ಮ ಏನು ಹಿರಿಯರು ಹೇಳ್ತಾರೆ, ಆ ಕಾಲದಲ್ಲಿ, ಆ ಕಾರ್ಯಪಜ್ಜನವರ ಕಾಲದಲ್ಲಿ ವಿಜೃಂಭಣೆಯಿಂದ, ಬಹಳ ವಿಜೃಂಭಣೆ ನಡೀತಿತ್ತು. ದೇಶವೇ ಅಂದ್ರೆ ಕೊಡಗು ದೇಶ ಆಗಿತ್ತು. ಆ ಕೊಡಗು ದೇಶವೇ ನಿಬ್ಬರಗಾಗಿ ನೋಡ್ತಾ ಇತ್ತು ಕೈಮಡಿಕೆ ಕೋಲ್ಮಂದ್ ಅಂತ. ಈಗಲೂ ಅಷ್ಟೇ ಏನು ಆ ಕೈಮಡಿಕೆ ಕೋಲ್ಮಂದ್, ಈ ಕೈಮಡಿಕೆ ಕೋಲ್ಮಂದ್ ಏನಿದೆ ಹಿಂದಿನ ಕಾಲದಿಂದಲೇ ವಿಜೃಂಭಣೆ ನಡೀತಾ ಇದೆ, ಈಗಲೂ ಅಷ್ಟೇ ವಿಜೃಂಭಣೆ ನಡೀತಿದೆ. ಹಾಡಿಗೆ ಮಹಿಳೆಯರು ಹೆಜ್ಜೆ ಹಾಕಿ ಖುಷಿ ಪಡುತ್ತಾರೆ. ಆದರೆ ಪುರುಷರು ಕೊಡಗಿನ ಸಾಂಪ್ರದಾಯಿಕ ವಾಲಗಕ್ಕೆ, ಹುತ್ತರಿ ಕೋಲಾಟ, ಕತ್ತಿಯಾಟ, ಬರೆಯ ಕಳಿ ಸೇರಿ ಇನ್ನಿತರ ಜನಪದ ಕಲೆಗಳನ್ನು ಪ್ರದರ್ಶನ ಮಾಡುತ್ತಾರೆ. ಸುತ್ತಮುತ್ತಲಿನ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯದ ನಡುವೆ ಒಂದು ಆಲದ ಮರದ ಸುತ್ತ ನೃತ್ಯ ಮಾಡುವಂತಹ ಈ ಕೊಡವರ ಕುಣಿತವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಈ ಪುತ್ತರಿ ಕಳೆದ ಮೇಲೆ ನಮ್ಮ ಈ ಕೋಲ್ಮಂದು ಅನ್ನೋದೇ ಕೊಡವ ಸಂಸ್ಕೃತಿಯ ತಾಯಿಬೇರು ಅಂದ್ರೆ ತಪ್ಪಲ್ಲ. ಈ ಕೊಡವ ಸಂಸ್ಕೃತಿಯ ತಾಯಿಬೇರು ಈ ಮಂದಮಾನಿಗಳಲ್ಲಿ ಅಡಗಿದೆ ಅಂದ್ರೆ ಅದು ತಪ್ಪಲ್ಲ. ಆ ಕೊಡಗಿನ ಏನು ವಿಭಿನ್ನ ಸಂಸ್ಕೃತಿ ಇದೆ, ಕೋಲಾಟ ಇರ್ಬೋದು, ಬೊಳಕಾಟ ಇರ್ಬೋದು, ಉಮ್ಮತ್ತಾಟ ಇರ್ಬೋದು, ಕಪ್ಪೆಯಾಟ, ಪರೆಯಕಳಿ, ಹೀಗೆ ನಾನಾ ವಿಧದ ಕೊಡವ ಸಾಂಸ್ಕೃತಿಕ ಆ ಏನು ನೃತ್ಯಗಳಿದೆ, ಅದರ ತಾಯಿ ಬೇರು ಈ ಮಂದಿನಲ್ಲಿ ಅಡಗಿದೆ ಅಂತ ತಪ್ಪಲ್ಲ. ಕೊಡಗು ಜಿಲ್ಲೆಯಲ್ಲಿ ಹುತ್ತರಿ ಹಬ್ಬ ಕಳೆದು 5 ದಿನಗಳವರೆಗೆ ಇದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಹಲವು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಕುಂದಾ ಗ್ರಾಮದಲ್ಲಿ ನಡೆಯುವಂತಹ ಈ ಹುತ್ತರಿ ಕೋಲಾಟದ ಕಾರ್ಯಕ್ರಮ ಜನಮನ ಸೆಳೆತಾ ಇದೆ. ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವ ವಿಶಾಲವಾದ ಮೈದಾನ. ಆ ಮೈದಾನದಲ್ಲಿ ನಡೀತಾ ಇದೆ ಮೈ ನವಿರೇಳಿಸುವ ಕೊಡವರ ಹುತ್ತರಿ ಹಬ್ಬದ ನೃತ್ಯ. ದೇಶದ ಪ್ರಥಮ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಇದೇ ಜಾಗದಲ್ಲಿ ಹುತ್ತರಿ ಕೋಲಾಟದಲ್ಲಿ ಭಾಗಿಯಾಗ್ತಾ ಇದ್ರು ಎಂಬುದು ಮತ್ತೊಂದು ವಿಶೇಷ. ಹಾಗಾದ್ರೆ ಆ ಮನಮೋಹಕ ದೃಶ್ಯ ಹೇಗಿತ್ತು ನೀವೇ ನೋಡಿ. ಸುತ್ತ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಪಾತುರೆ ಕೋಲು ಹಿಡಿದು ಪುರುಷರ ನೃತ್ಯ, ಕೊಡಗಿನ ವಾಲಗಕ್ಕೆ ಯುವಕರ ಸಖತ್ ಸ್ಟೆಪ್, ವೀರಶೂರರ ಸಂಕೇತವಾದ ಬರೆಯ ಕಳಿ. ಆಲದ ಮರ ಸುತ್ತಲೂ ಕೊಡವರ ಹುತ್ತರಿ ಕೋಲಾಟ, ಪ್ರಾಕೃತಿಕ ಸುಂದರ ತಾಣದಲ್ಲಿ ಮಹಿಳೆಯರ ನೃತ್ಯ. ಕೊಡಗು ಜಿಲ್ಲೆ